ಒಬ್ಬ MLA ಶಾಸಕರು ಹಿಂದೆ ಇದ್ದಂಥ ಒಬ್ಬ MLA ಶಾಸಕರ PAಗೆ ನಾನು 20 ಲಕ್ಷ ಹಣವನ್ನು ಸರ್ಕಾರಿ ಉದ್ಯೋಗ ಕೊಡಿಸುವುದು ಕೇಳುತ್ತೇನೆ. ಅವರು ಆಯ್ತು ಕೊಡಿಸ್ತೀನಿ ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಮೌಂಟನ್ನು ಯಾರಿಗೂ ಕೊಟ್ಟಿದ್ದೀನಿ ಅಂತೇಳಿ ನೆಪ ಒಟ್ಟಿ ಸುಳ್ಳು ಹೇಳಿ ಹಣವನ್ನು ತಗೊಂಡಿರ್ತಾರೆ. ಇವರಿಗೆ ಡೌಟ್ ಬಂದು ಕುಟುಂಬ ಸಮೇತರಾಗಿ ಅವರು ಹಲವಾರು ಬಾರಿ ಆ ಶಾಸಕರ ಹತ್ರನೂ ಕೂಡ ತಮ್ಮ ಅಳಲು ನೋವನ್ನು ತೋಡ್ಕೊಳ್ತಾರೆ. ನೋಡಿ, ನಾವು ಕಷ್ಟದಲ್ಲಿ ಹಣವನ್ನು ತಂದು ಕೊಟ್ಟಿದ್ದೀವಿ, ಕಷ್ಟದಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಹಣವನ್ನು ಕೊಡಿ, ನಾವು ಇಂಟ್ರೆಸ್ಟ್ಗೆ ತಂದು ನಿಮಗೆ ಹಣವನ್ನು ಕೆಲಸಕ್ಕೆ ಅಂತ ಕೊಟ್ಟಿರೋದು, ಅದ ಕಾರಣ ನನಗೆ ನ್ಯಾಯವನ್ನು ಕೊಡಿ, ನನಗೆ ಹಣವನ್ನು ಕೊಡಿ ಅಂತ ಕೇಳ್ತಾರೆ. ಕಡೆಗೆ ಅವರು ನಾಳೆ ಕೊಡ್ತೀನಿ, ಇವಾಗ ಕೊಡ್ತೀನಿ, 7 ವರ್ಷದಿಂದ ಈ ಮಹಿಳೆಗೆ ಆಟ ಆಡಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿನ ವರಿಷ್ಠಾಧಿಕಾರಿಗಳ ಕಚೇರಿಗೂ ಕೂಡ ದೂರನ್ನ ದಾಖಲಿಸ್ತಾರೆ. ದೊಡ್ಡ ಮಹನೀಯರ ಹತ್ರ ಎಲ್ಲ ಹೋಗ್ತಾರೆ, MLA ಅವರ ಹತ್ರನೂ ಹೋಗ್ತಾರೆ. ಕಡೆಗೆ ನ್ಯಾಯ ಸಿಗುವುದೇ ಇಲ್ಲ. ಕಡೆಗೆ ನನಗೆ ಮಾರ್ಚಿ ತಿಂಗಳಲ್ಲಿ ತಮ್ಮ ಹಡಲನ್ನು ತೋಡ್ಕೊಡ್ತಾರೆ, ಈ ಥರ ಆಗಿದೆ ಅಂತ. ನಾನು ಮಾರ್ಚಿ 10ನೇ ತಾರೀಕು ಬಂದು ಆ ಇಬ್ಬರನ್ನು ಕೂರಿಸಿ ಆಪ್ತ ಸಮಾಲೋಚನೆ ಮಾಡ್ತೀನಿ. ಏನು ಒಬ್ಬ ಶಾಸಕರ PAಯನ್ನು ಕರೆಸಿ ಇಬ್ಬರ ಸಮ್ಮುಖದಲ್ಲೂ ಆಪ್ತ ಸಮಾಲೋಚನೆ ಮಾಡಿ, ನೋಡಿ ಈ ಮಹಿಳೆ ಹತ್ರ ನೀವು ಹಣ ತಗೊಂಡಿರುವುದು ಅಲ್ಲದೆ ಇವ್ರು ಕೊಟ್ಟಿರೋದು ತಪ್ಪು, ಈ ಕೆಲಸದ ಆಸೆಗೆ ಇವರು ಹಣವನ್ನು ಲಂಚದ ರೂಪದಲ್ಲಿ ಕೊಟ್ಟಿರೋದು ತಪ್ಪು, ಅವರು ತಗೊಂಡಿರೋದು ತಪ್ಪು, ಇಬ್ಬರಿಗೂ ಕಾನೂನು ತಿಳುವಳಿಕೆಯನ್ನು ತಿಳಿಸಿ ಕಡೆಗೆ ಇವರು ಹಣ ಕೇಳುವಾಗ ಅಶ್ಲೀಲ ಪದದಿಂದ ಈ ಮಹಿಳೆಯನ್ನು ನಿಂದಿಸಿರ್ತಾರೆ. ತುಂಬ ಅವ್ಯಾಚ್ಯ ಶಬ್ದದಿಂದ ಈ ಮಹಿಳೆಗೆ ತುಂಬ ಮಾತುಕತೆ, ಇವರ ತಾಯಿ ವಿಚಾರವನ್ನು ತೆಗೆದು ಮಾತಾಡಿರ್ತಾರೆ. ಅಷ್ಟು ಅಶ್ಲೀಲ ಪದ ಬಳಸಿರ್ತಾರೆ. ಆ ಅಶ್ಲೀಲ ಪದವನ್ನು ನೀವು ಬಳಸಿರೋದು ತಪ್ಪು ಅಂತೇಳಿ ಕಾನೂನಿನ ತಿಳುವಳಿಕೆನ ಹೇಳಿದಾಗ ಅವರು ಬೆಚ್ತಾರೆ. ಹೌದು ಮೇಡಮ್, ನಾನು ಹಣ ಕೊಡ್ತೀನಿ ಅಂತ ಒಪ್ಕೊಳ್ತಾರೆ. ಅದೇ ರೀತಿ ಇವತ್ತು ಈ ದಿನ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೀನಿ. ಈ ದಿನ ಅವರು ಅಮೌಂಟು ಏನಿದೆ, ಇವ್ರ ಅಮೌಂಟು ಫಸ್ಟು 10 ಲಕ್ಷ ಕೊಟ್ಟಿದ್ರು, ಇವಾಗ 13 ಲಕ್ಷ ಕೊಡಬೇಕು. ಅದಕ್ಕೆ ನಾನು ಬಿಟ್ಟಿಲ್ಲ, ನೀವು ಅಮೌಂಟ್ ತಗೊಂಡಿದ್ದೀರಿ ಇಂಟ್ರೆಸ್ಟ್ಗೆ ಹಾಕಿ ತಂದುಕೊಟ್ಟಿರೋದು, ಆ 20 ಲಕ್ಷಕ್ಕೆ 3 ಲಕ್ಷ ಸೇರಿಸಿ ಕೊಡಬೇಕು ಅಂತ ಹೇಳಿದೆ. ಅದೇ ಥರ ನಡ್ಕೊಂಡು ಇವಾಗ ಅವರು 5 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ತಗೊಳ್ಳಿ, 5 ಲಕ್ಷ ಹಣ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಹಣ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ? ಸೆಪ್ಟೆಂಬರ್ 30ಕ್ಕೆ 8 ಲಕ್ಷ ಕೊಡ್ತಾರೆ. 10 ಲಕ್ಷ ಫಸ್ಟ್ ಕೊಟ್ಟಿದ್ದಾರೆ, ಈಗ 13 ಲಕ್ಷ. 13 ಲಕ್ಷ ಯಾವುದು ಅಂದರೆ 10 ಲಕ್ಷಕ್ಕೆ 3 ಲಕ್ಷ ಪನಿಷ್ಮೆಂಟ್ ಹಾಕ್ಸಿರೋದು ನಾವು. 8 ಲಕ್ಷ ಕೊಡಬೇಕು, ಈಗ 5 ಲಕ್ಷ ತಲುಪಿದೆ ಅಲ್ಲ. ನಾನು ಹೇಳಿದಾಗೆ ನಿಮಗೆ ನಡ್ಕೊಂಡಿದ್ದೀನಿ, ಹಣವನ್ನು ಕೊಡಿಸಿದ್ದೀನಿ. ಓಕೆನಾ ಮೇಡಮ್? ನಾನು ರಾಜೇಶ್ವರಿ ರಾಜಶೇಖರ್ ಲೋಕಾಪುರಿ. ನಾನು ಸೋಲಾಪುರದವಳು. ನಮ್ಮದು ತಾಯಿ ಮನೆ ಬಂದುಬಿಟ್ಟು ಬಿಜಾಪುರ. ನಾನು ಒಬ್ಬರು ಶಾಸಕರ PA ಫೋನ್ ಮಾಡುತ್ತೇನೆ, ಗೌರ್ಮೆಂಟ್ ಸರ್ಕಾರಿ ಕೆಲಸ ಬೇಕಾಗಿದೆ ಅಂತ. ಅವರು ಇಲ್ಲ ಮಾತಾಡ್ತೀನಿ ಇದ್ರ ಜೊತೆ ಆಗಿದೆ, ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ನಂಬಿಕೆ ಹುಟ್ಟಿಸ್ತಾರೆ. ನಂಬಿಕೆ ಹುಟ್ಟ ಮೇಲೆ ನಾವು 20 ಲಕ್ಷ ಒಯ್ದವ್ರ ಮನೆಗೆ 20 ಲಕ್ಷ ರೂಪಾಯಿ ಕೊಡ್ತೀವಿ ಸಾಲ ಮಾಡಿಬಿಟ್ಟು. ಅವರು ಹಿಂಗೆ ಆಗ್ತದೆ, ಕೆಲಸ ಆಗ್ತದೆ ಅಂತ 4 ವರ್ಷದವರೆಗೂ ಹಾಗೆ ಸುಳ್ಳು ಹೇಳ್ತಾ ಬರ್ತಾರೆ. 4 ವರ್ಷದ ನಂತರ ನಾನು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸಿದಾಗ ನಾನು ಅದನ್ನು ಪರಿಶೀಲನೆ ಮಾಡಿದಾಗ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ದುಡ್ಡು ಕೊಡು ಅಂದರೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಫೋನ್ ಮಾಡಿಬಿಟ್ಟು ನನ್ನನ್ನು ಮಾನಸಿಕವಾಗಿ ತೊಂದರೆ ತಲುಪಿ ನನ್ನ ಆರೋಗ್ಯ ಎಲ್ಲ ಹಾಳಾಗಿ ಆ ಸ್ಥಿತಿಗೆ ತಂದುಬಿಟ್ಟು ಇವಾಗ ಕೊಡ್ತೀನಿ ಅಂತ ನನಗೆ ಮೇಡಮ್ ಅವ್ರು ಸಿಕ್ಕರು. ಸಾಕಷ್ಟು ಶಾಸಕರನ್ನು ಆಮೇಲೆ ಸ್ವಾಮೀಜಿಯವರನ್ನು ಎಲ್ಲರಿಗೂ ಭೇಟಿ ಮಾಡಿದೆ, ಎಲ್ಲಿ ನ್ಯಾಯ ಸಿಗಲಿಲ್ಲ. ಹಾಗೆ ನನ್ನ ಪ್ರಯತ್ನ ಇತ್ತು. ಆ ಶ್ರಮಕ್ಕೆ ಫಲ ನಾನು ಕೊಡ್ತಾರೆ ದೇವರನ್ನ ನಂಬಿಕೆ ಮೇಲೆ ಇಟ್ಟಾಗ ಹೌದು ಆ ದೇವತೆ ಸ್ವರೂಪದಲ್ಲಿ ಮೇಡಮ್ ಅವರು ಬಂದರು. ಮೇಡಮ್ ಅವರು ಅದು ದುಡ್ಡನ್ನು ಅವ್ರ ಕಡೆ ಮಾತಾಡಿ ನ್ಯಾಯ ಕೊಡಿಸಿದ್ದಾರೆ. ನ್ಯಾಯ ದೊರೆಯಿತು. ನಾನು ಹೇಳಿದಾಗೆ ಕೂತ್ಕೊಂಡು ಆಪ್ತ ಸಮಾಲೋಚನೆ ಮಾಡಿ ಎರಡೂ ಕಡೆ ಕರೆಸಿ ನಾನು ಮಾತಾಡೋದಕ್ಕೆ ಇವತ್ತು ಪ್ರತಿಫಲ ನಿಮ್ಗೆ ಅಮೌಂಟು ಕೊಡಿಸಿದ್ದೀನಿ. ಅವರು ಹೇಗೆ ನಡ್ಕೊಂಡ್ರು ಅದೇ ಥರ ನಡ್ಕೊಂಡಿದ್ದಾರೆ. ಅವತ್ತೇನು ಮಾತಾಡಿದ್ರು ಹಾಗೆ ನಡೆದು ಅಮೌಂಟನ್ನು ಈಗ ಕೊಟ್ಟು ಹೋಗಿದ್ದಾರೆ. ಓಕೆ, ನೀವು ಕೂಡ ಹಣ ತಗೊಂಡು ಎಲ್ಲೂ ಯಾರ ಹತ್ರನೂ ಮಾತಾಡಬೇಡಿ. ಒಬ್ಬರು ಶಾಸಕರು PA ತಗೊಂಡ್ರು, ಈ ಥರ ಮಾಡಿದ್ರು, ಹಣ ಬಂತು ಅಂತ ಎಲ್ಲೂ ಬೇಡಿ. ನಾವು ಒಂದೇನು ಮೀಟಿಂಗ್ ಬರೆದಲ್ಲ, ಈ ಶಬ್ದ ಯಾರಿಂದ ಯಾರು ಬರೆದಿಲ್ಲ ಅಂದ್ರೆ ಅವರು ಏನು ಅದಕ್ಕಾಗಿ ಸೆಪ್ಟೆಂಬರ್ ತನಕ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಹಣ ತಗೊಂಡು ನಮಸ್ಕಾರ ಹೇಳಿ ಅಷ್ಟೇ. ಮತ್ತೆ ಕಿರಿಕು ಸಮಸ್ಯೆ ಯಾವ್ದು ಮಾಡ್ಕೊಡೋದು ಬೇಡ. ಜೀವನದಲ್ಲಿ ಎಷ್ಟೋ ಅದಾವ್ರು ಮಾಡಕ್ಕೆ ಇಂಥದೆಲ್ಲ ಬಿಟ್ಬಿಡೋದು. ಹೌದು, ಸಾಧನೆ ಮಾಡಕ್ಕೆ 7 ವರ್ಷಗಳ ನೋವಿಗೆ ನ್ಯಾಯ ಸಿಕ್ತು. ಅದು ಯಾರಿಂದ ಅಂದರೆ ಒಬ್ಬ ಮಹಿಳೆ ರಜನಿರಾಜ್ ಮೇಡಮ್ ಅವರಿಂದ ನಾನು ಸಾಕಷ್ಟು MLAಗಳನ್ನು ಸಂಪರ್ಕಿಸಿದ್ದೀನಿ, ಸ್ವಾಮೀಜಿಗಳನ್ನು ಸಂಪರ್ಕಿಸಿದ್ದೀನಿ. ನಮ್ಮ ಕುಟುಂಬ ರಾಜ್ಯ
ಎಲ್ಲರನ್ನೂ ಕರುಣೆಯಿಂದ ಪ್ರೀತಿಯಿಂದ ಎಲ್ಲಿ ಮಾತಾಡ್ತಾರೆ ಅವ್ರಿಗೆಲ್ಲ ನನ್ನ ನೋವು ಏನಿದೆ ಎಲ್ಲ ತಿಳ್ಕೊಂಡಿನಿ. ಆದರೂ ನನಗೆ ನ್ಯಾಯ ಎಲ್ಲಿ ಸಿಕ್ಕಿರಲಿಲ್ಲ. ಒಬ್ಬ ಮಹಿಳೆಗೆ ಕೊನೆಗೆ ನನಗೆ ಕುತ್ತಿಗೆ ಸಾವಿನ ಸಮೀಪ ಬಂದಾಗ ಆ ದೇವರು ನನ್ನ ಕಾಪಾಡಿ ದೇವತೆ ರೂಪದಲ್ಲಿ ನನ್ನ ಕಾಪಾಡಿದ್ದಾರೆ. ಮೇಡಮ್ಗೆ ನಾನು ಎಷ್ಟು ಅಭಿನಂದನೆ ಸಲ್ಲಿಸೋದು ಕೂಡ ಅದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದ ಕೆಲಸ ಎಷ್ಟು ಅಂದರೆ 3 ಅವರಲ್ಲಿ ಮೈಸೂರಿಂದ ಬಿಜಾಪುರಕ್ಕೆ ಬಂದು ನನಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞಳಾಗಿದ್ದೇನೆ, ಋಣಿಯಾಗಿದ್ದೇನೆ. ಧನ್ಯವಾದಗಳು. ಅವರಿಗೆ ಬಸವ ತಂದೆ ಹೀಗೆ ಸಾಮಾಜಿಕ ಕಾರ್ಯದಲ್ಲಿ ಮುಂದುವರಿಲಿ ಅಂತ ಅವರಿಗೆ ಬಸವ ತಂದೆಯನ್ನು ಭಾವಚಿತ್ರವನ್ನು ಅರ್ಪಿಸ್ತೀನಿ. ಅವ್ರ ಶಕ್ತಿ ಆರೋಗ್ಯ ಇನ್ನೂ ವೃದ್ಧಿಯಾಗಲಿ. ಸಮಾಜದಲ್ಲಿ ನೊಂದ ಬೆಂದ ಮಹಿಳೆಯರನ್ನ ಹೀಗೆ ಹೊರಗೆ ಅವರಿಗೆ ಶಕ್ತಿ ತುಂಬಿ ಅವರು ಜೀವಂತವಾಗಿ ಜೀವಿಸ್ಲಿಕ್ಕೆ ಶಕ್ತಿ ಕೊಡಲಿ ಅನ್ನೋ ಕಾರಣಕ್ಕಾಗಿ ನನಗೆ ಒಂದೆರಡು ಮಾತುಗಳನ್ನು